लक्ष्मया परिभ्रुजाक्षागुतमे नमो देवाय त्रिजम्भगाय त्रिपुरात्मकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाभावे तेनान्ये दिशां च पतये नमो नमो वृक्षे पतये वृक्षाणां पतये नमो नमः ಸ್ವಾಮಿಯವರ ಸೇವೆಗಾಗಿ ಜನಪ್ರಿಯ ಶಾಸಕರಾದಂತ ಸೇವೆಯಿಂದ ಲೋಕ ಪಾವನವಾಗಬೇಕಾಗಿ ಬಂದಿದ್ದಾರೆ. ಎಲ್ಲರೂ ಕೂಡ ಜನಪ್ರಿಯ ಶಾಸಕರು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸಂಸ್ಥೆಗೆ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಸ್ವಾಮಿಗೆ ವಸ್ತ್ರದಿಂದ ಅಭಿಷೇಕ ಆಗುತ್ತೆ. ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿಗೆ ವಸ್ತ್ರದಿಂದ ಅಭಿಷೇಕ ಆಗುತ್ತೆ. नमो रुद्राय नमः सर्वभूतनमनाय नमो मनोन्मनाय विष्णोरस्वस्वोरसेभ्यो नमो नमः सेनाभ्यस्सेनानिभ्यो नमो नमः शत्रुभ्यः सङ्ग्रहेतुभ्यो नमो नमः तक्षभ्यो रसकारेभ्यो नमो विजयभ्यस्वनिभ्यो नमो नमः स्वभ्यस्वपदिभ्यो नमः नमो भवाय संयुक्तकेशाय नमः सहस्राय नमो एकदष्टमाय च सुमते नमो ह्रस्वाय च वामनाग्र्याय च प्रथमाय च नमः प्रतिसविनाय च नमो ग्राम्याय च क्षश्लोक्याय च अवसान्याय च नमो वन्याय च कक्ष्याय च नमः श्रवाय च प्रतिश्रवाय च नमः लोकिने च नमो बिल्बिने च नमसिने च नमः श्रुताय च नमो दुन्दुभ्याय च हनन्याय च नमो कृष्णवे च वृषाभूप्याय च वृप्याय च नमो वर्ष्याय च ಹರ ನಮಃ ಪರೇ ಮೊದಲಿನ ಅಭಿಷೇಕ ಕಾಲದಲ್ಲಿ वीरभद्रेश्वर परशिवाय नमः आज्यस्नानं समर्पयामि आज्यस्नानानन्तरं शुद्धोदकस्नाने मधुक्षरन्ति सिन्धवः मधुनक्तमुदोषसि मधुभक्तान् पिता मधुमान् नो वनस्पतिर्मधुमागुं अघोरे फला उता
नागन्वैव स्वतो नो अभयं कृणोतु वर्णं वनस्पतिर्वाभिरश्रीयतानुप्रयस्सजतान्नश्यजीवतिः परं मृत्योऽनुपरेहात् चक्षुष्पदे प्रवेदिमानः प्रजागुम्भीरिषो भूतवीरान् त्र्यम्बके यमामृतात् लीलानि तक्षत्येकपदे द्विपदे सा चतुष्पदे सोमेन सह राज्ञा सर्वविद्यानामीश्वरः सर्वभूतानां ब्रह्माधिपतिर्ब्रह्मणोऽधिपतमो नमः पदये वीरभद्रेश्वराय नमः ಸಲಿಲೋದಕ ಸ್ನಾನೆ ಕಾಲೇ ಪರಮೇಶ್ವರನ ಪಾದ ಧೂಳಿಯನ್ನ ಧಾರಣೆ ಮಾಡಿದ್ರೆ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೈಡು ಸೈಡು ಆ ಕಡೆಗೆ ಹೋಗಿ ಪಕ್ಕ ಹೋಗಿ ಭದ್ರಕಾಳಿ ಸಮಯ ಪ್ರಸಾದೇನ ರಾಜಕೀಯ ಕ್ಷೇತ್ರ ಸಮಾಜ ಸೇವಾ ಕರ್ತುತ್ತಿರಲ್ತು ಭದ್ರಕಾಳಿ ವೀರಭದ್ರೇಶ್ವರ ಪರಿಪೂರ್ಣಾನುಗ್ರಹ ಸಿದ್ಧ ಆಶೀರ್ವಾದ ಮಾಡ್ರಿ. ಕೇಕ್ ಇಲ್ಲ
देवा देवा दिवि दिवि देवा वसवो देवो देवा दिवि दिवि देवा वसवः देवा वसवो वसवो देवा देवा वसवो दीर्घं दीर्घं वसवो देवा देवा वसवो दीर्घं वसवो दीर्घं दीर्घं वसवो वसवो दीर्घमायुरायुर्दीर्घं वसवो वसवो दीर्घमायुः दीर्घमायुरायुर्दीर्घं दीर्घमायुः आयुरित्यायुः ನಾನು ಭಗವಂತನ ಸೇವೆ ಕೊಡಿ ಒಂಚೂರು ಈ ಕಡೆ ಬಂದ್ಬಿಡಿ ಈ ಕಡೆ ಬಿಡಿ. ವೀರಭದ್ರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಮತ್ತೆ ಈ ಶುಭ ಸಂಜೆಯಲ್ಲಿ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದೇವರಸಳ್ಳಿ ಗ್ರಾಮ ಮತ್ತೆ ಸಕಲ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಮತ್ತೆ ಹೊರಗಡೆಯಿಂದ ಬಂದಿರತಕ್ಕಂತ ಎಲ್ಲ ಗೌರವಾನ್ವಿತ ಸ್ವಾಮಿಯ ಭಕ್ತಾದಿಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನ ಬಹಳ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಬಹಳ ವೈಭವಯುತವಾಗಿ ಭಗವಂತನನ್ನ ಸಾಕ್ಷಾತ್ ಭಗವಂತನನ್ನ ಭೂಮಿಗೆ ಏನು ವಿಷ್ಣುವಿನ ಅವತಾರ ಪುರುಷರಂತೆ ಭಗವಂತ ಹಲವಾರು ರೂಪಗಳಲ್ಲಿ ಏನು ಕರುಣಿಸ್ತಾನೆ, ಇವತ್ತು ಆ ವೀರಭದ್ರ ಸ್ವಾಮಿಯೇ ಧರೆಗೆ ಇಳಿದಂತೆ ಇವತ್ತು ಬಹಳ ವೈಭವಯುತವಾಗಿ ಅಲಂಕಾರವನ್ನ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಒಂದು ಆಶೀರ್ವಾದವನ್ನ ನೀಡ್ತಾ ಇರ್ತಕ್ಕಂಥ ದೇವರಸಳ್ಳಿ ಗ್ರಾಮದ ಪ್ರಧಾನ ಈ ಸ್ವಾಮಿಯ ಅರ್ಚಕರುಗಳಾದಂತಹ ಜ್ಯೋತಿ ಅಣ್ಣ, ಸತೀಶ್ ಅಣ್ಣ ಮತ್ತೆ ಗ್ರಾಮಸ್ಥರುಗಳಾದಂತ ಯೋಗಣ್ಣ ಇರ್ಬೋದು, ನಮ್ಮ ಎಲ್ಲ ವೆಂಕಟಾಚಲಣ್ಣ, ಎಲ್ಲ ನಮ್ಮ ಜ್ಯೋತಿ ಅಣ್ಣ ಅವರೆಲ್ಲ ಅಭಿಮಾನಿಗಳು, ಈ ಊರಿನ ಎಲ್ಲ ಭಕ್ತಾದಿಗಳು, ಗ್ರಾಮಸ್ಥರು ಮತ್ತೆ ಈ ಸ್ವಾಮಿಯ ಒಕ್ಕಲನ್ನ ಹೊಂದಿರತಕ್ಕಂತ ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಒಂದು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಕೈಂಕರ್ಯ ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ವೀರಭದ್ರ ಸ್ವಾಮಿ ಮತ್ತೆ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯ ಆಶೀರ್ವಾದ ಸಕಲ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಹಾಜನತೆಯ ಮೇಲೆ ಇರಲಿ, ಮತ್ತೆ ವೀರಭದ್ರ ಸ್ವಾಮಿಯ ಪ್ರಧಾನ ಸೇವಕರುಗಳಾದಂತ ತಮ್ಮ ಗ್ರಾಮದ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಬಹಳ ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಭಕ್ತಿಯಲ್ಲಿ ತುಂಬಾ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಮತ್ತೆ ಬಹಳ ಶ್ರದ್ಧೆಯಿಂದ ನಾನು ಪುರೋಹಿತರು ಪೂಜೆ ಮಾಡ್ತಾ ಇರ್ತಕ್ಕಂಥದನ್ನ ನೋಡಿದೆ. ಆ ಪೂಜೆಯನ್ನ ಮಾಡಿದಂಥದ್ದನ್ನ ನಾನು ಕಣ್ತುಂಬಿಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇಂಥ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡತಕ್ಕಂಥ ಶಕ್ತಿಯನ್ನ ನಮ್ಮ ಎಲ್ಲ ಈಗೇನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಪಾಪ ನನಗೇನು ಒಂದು ತಿಂಗಳಿಂದ ಸುಮಾರು ಸತೀಶ್ ಅಣ್ಣ, ಜ್ಯೋತಿ ಅಣ್ಣ, ಇವರು ನಮ್ಮ ಯೋಗಣ್ಣ ಎಲ್ಲ ಅವರ ತಂಡದವರು ಬಹಳ ವಿಶೇಷವಾಗಿ ನನಗೆ ಈ ಪೂಜೆಗೆ ನೀವು ಬರಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿದ್ರು. ನಿಜವಾಗ್ಲೂ ನನಗಂತೂ ತುಂಬು ನನ್ನ ಮನಸ್ಸು ಬಹಳ ಇವತ್ತು ಪ್ರಶಾಂತವಾಯ್ತು. ನಾನು ಬೆಳಗ್ಗೆಯಿಂದ ಸೆಷನ್ ಒಂದು 15-20 ದಿವಸದಿಂದ ಬಹಳ ಒತ್ತಡದಲ್ಲಿದ್ದೆ. ಈ ಪೂಜೆಯನ್ನ ಕಣ್ಣಾರೆಯನ್ನ ಕಂಡಿದ್ದಕ್ಕೆ ನಾನು ಬಹಳ ಸಂತೋಷ ಆಗಿದೆ. ಭಗವಂತನ ಆಶೀರ್ವಾದ ನನ್ನ ಮೇಲೂ ಇರಲಿ. ಈ ಭಗವಂತನ ಆಶೀರ್ವಾದದಿಂದ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ರೈತರ ಬದುಕಲ್ಲಿ, ಸಾರ್ವಜನಿಕರ ಬದುಕಲ್ಲಿ ಅವ್ರಿಗೆ ಸಂತೋಷವನ್ನ ಬರಬೇಕು, ಒಳ್ಳೆ ಮಳೆ ಬೆಳೆ ಬರಬೇಕು, ಯಾರೂ ಸಹ ತೊಂದರೆಗೆ ಸಿಗದಂಗೆ ಆಗಬೇಕು, ಎಲ್ಲ ಮನೆಗಳಲ್ಲಿ ಸಂತಸ ತುಂಬಿ ಬರಬೇಕು ಅಂತ ಹೇಳ್ತಾ ಭಗವಂತನ ಸೇವೆಗೆ ಪಾತ್ರರಾಗಲಿಕ್ಕೆ ನನ್ನನ್ನ ಆಹ್ವಾನ ಮಾಡಿದ್ಕೆ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೆ ನಾನು ಸಾಷ್ಟಾಂಗವಾಗಿರ್ತಕ್ಕಂಥ ನಮಸ್ಕಾರಗಳ ಸಮೇತ ಅವರಿಗೆ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನನ್ನು ಭಗವಂತನ ಸೇವೆ ಮಾಡ್ಲಿಕ್ಕೆ ಇನ್ನೂ ಭಗವಂತ ಹೆಚ್ಚಿಗೆ ಶಕ್ತಿ ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ವೀರಭದ್ರ ಸ್ವಾಮಿಯ ಸೇವೆಯ ಜೊತೆಗೆ ನೀವೆಲ್ಲ ಗ್ರಾಮಸ್ಥರ ಸೇವೆಯನ್ನ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಪೂಜೆ ಮುಗಿಲಿ, ಇದು ಭಾಷಣ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಕುಟುಂಬಕ್ಕೆ, ಅವರೆಲ್ಲ ಕುಟುಂಬ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ವಾಮಿಯ ಸೇವೆಯನ್ನ ಮಾಡ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ, ಅವರೆಲ್ಲ ಕುಟುಂಬಕ್ಕೆ ಭಗವಂತ ಆಯುಷ್ ಆರೋಗ್ಯವನ್ನು ಕಾಪಾಡ್ಲಿ ಅಂತ ನಾನು ಆಶಿಸಿ ಎಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಶಾಸಕರು ಕೂಡ ಬಂದಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಶಾಸಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರೋದ್ರಿಂದ
ಅವರು ಬಂದು ಅವರ ಕರ್ತವ್ಯವನ್ನು ಅವರು ನಿಭಾಯಿಸಿದ್ದಾರೆ. ಅದಕ್ಕೆ ನನ್ನ ಹೆಚ್ಚುಗಾರಿಕೆ ಹೆಗ್ಗಳಿಕೆ ಇದೆ ಅಂತ. ಇದು ಭಕ್ತರು ಆಸೆ ಪಟ್ಟಾಗ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಭಕ್ತರು ಯಾವಾಗ ಆಸೆ ಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಂತೀರ ಅವಾಗ ನಮ್ಮ ಜನ್ಮೋತ್ಸವ ಅಂತ ನಮ್ಮ ಪಡಿಭೂಷಣ ನಮ್ಮ ಅಣ್ಣ ಪಡಿಭೂಷಣ ಅಂತ ತುಂಬಾ ಕಷ್ಟ ಬಿದ್ದಿದ್ದಾರೆ. ಬೆಳಿಗ್ಗೆ ರಥೋತ್ಸವ, ಈಗ ಕಲ್ಯಾಣೋತ್ಸವ, ಗಂಗಿ ಇರ್ಬೋದು, ಕೆಲವರಂತೂ ಎಲ್ಲರೂ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಬಾಬು ಇರ್ಬೋದು, ಅವರೆಲ್ಲರೂ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ದೇವರ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನೆಲ್ಲ ಕೊಡಲಿ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಲಿಕ್ಕೆ ಶ್ರಮ ಪಟ್ಟಂತ ಅವರೆಲ್ಲರಿಗೂ ನಮ್ಮ ತುಂಬ ಹೃದಯ, ನಮ್ಮ ಅರ್ಚಕರ ಪರವಾಗಿ, ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು.